ಈಗ ನಿಮಗೆ ಇನ್ನೊಂದು ಗಿಡದ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತೀನಿ. ನಾನಿವತ್ತು ಪರಿಚಯ ಮಾಡ್ತಾ ಇರುವಂತಹ ಗಿಡಮೂಲಿಕೆ ಅತಿ ಹೆಚ್ಚು ವಾಣಿಜ್ಯ ಮೌಲ್ಯವನ್ನು ಹೊಂದಿರುವಂಥದ್ದು, ಹಾಗೂ ಇದು ಕೂಡ ನಿಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಅವಿಭಾಜ್ಯ ಅಂಗವಾಗಿರುವಂಥದ್ದು. ಯಾವುದು ಈ ಗಿಡಮೂಲಿಕೆ, ಅದರ ಗುಣಗಳೇನು, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾನು ಈ ದಿನ ನಿಮಗೆ ಕಾಳು ಮೆಣಸಿನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದನ್ನು ಸಂಸ್ಕೃತದಲ್ಲಿ ಮರೀಚ ಅಂತ ಹೇಳಿ ಕರೀತಾರೆ. ಪೈಪರ್ ನೈಗ್ರಮ್ ಅನ್ನುವಂತಹ ವೈಜ್ಞಾನಿಕ ಹೆಸರಿನ ಈ ಕಾಳು ಮೆಣಸು ಪೈಪರೇಸಿ ಅನ್ನುವಂತಹ ಕುಟುಂಬಕ್ಕೆ ಸೇರಿತ್ತು. ಆಂಗ್ಲ ಭಾಷೆಯಲ್ಲಿ ಇದನ್ನು ಬ್ಲ್ಯಾಕ್ ಪೆಪ್ಪರ್ ಅಥವಾ ಕಾಮನ್ ಪೆಪ್ಪರ್ ಅಂತ ಕೂಡ ಕರೀತಾರೆ. ಇದನ್ನು ತಮಿಳಿನಲ್ಲಿ ಮಿಳಗು ಹಾಗೂ ಮಲಯಾಳಂನಲ್ಲಿ ಕುರುಮುಳಗು ಮತ್ತು ತೆಲುಗುನಲ್ಲಿ ಮಿರಿಯಾಲು ಅನ್ನೋ ಹೆಸರಿನಿಂದ ಕರೀತಾರೆ. ಈ ಕಾಳು ಮೆಣಸು ಬಳ್ಳಿಯ ಜಾತಿಗೆ ಸೇರಿದಂತಹ ಒಂದು ಸಸ್ಯ. ಇದರ ಎಲೆಗಳು ಹೃದಯದ ಆಕಾರದಲ್ಲಿರುತ್ತೆ. ಇದನ್ನು ನೀವು ಯಾವುದಾದ್ರೂ ಮರಕ್ಕೆ ಹಬ್ಬಿಸ್ಬೋದು. ಈ ಗಿಡದ ಬಳ್ಳಿಯ ಏನು ಗಂಟುಗಳಿರತ್ತಲ್ಲ, ಅಲ್ಲಿ ಬೇರುಗಳು ಬರುತ್ತೆ. ಆ ಬೇರುಗಳ ಸಹಾಯದಿಂದ ಇದು ಬೇರೆ ಮರಕ್ಕೆ ಹಬ್ಕೊಂಡು ಹೋಗುತ್ತೆ. ಹಾಗಾಗಿ ಈ ಮಲೆನಾಡಿನಲ್ಲಿ ಇದನ್ನು ಅಡಿಕೆ ಮರಕ್ಕೆ ಹಬ್ಬಿಸ್ತಾರೆ. ಕೆಲವೊಂದು ಭಾಗದಲ್ಲಿ ಅಂದರೆ ಈ ಕೊಡಗಿನಲ್ಲಿ ಸಿಲ್ವರ್ ಓಕ್ ಅನ್ನೋ ಮರಕ್ಕೆ ಹಬ್ಬಿಸ್ತಾರೆ ಇದನ್ನು. ಈ ರೀತಿ ನಾವು ಇದನ್ನು ಇನ್ನೊಂದು ಮರಕ್ಕೆ ಹಬ್ಬಿಸಿ ಬೆಳಿಬಹುದು. ಇದರ ಹೂವುಗಳು ಗೊಂಚಲಿನ ಆಕಾರದಲ್ಲಿರುತ್ತೆ ಹಾಗೂ ತಿಳಿ ಹಳದಿ ಬಣ್ಣದಲ್ಲಿರುತ್ತೆ. ಇದೇ ಹೂವುಗಳು ಕೊನೆಗೆ ಕಾಯಾಗಿ ಮಾರ್ಪಾಡಾಗುತ್ತೆ ಹಾಗೂ ಈ ಕಾಯಿಗಳು ವೃತ್ತಾಕಾರದಲ್ಲಿರುತ್ತೆ. ಮೊದಲು ಈ ಕಾಯಿಗಳು ಹಸಿರು ಬಣ್ಣದಲ್ಲಿರುತ್ತೆ, ನಂತರ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಇಷ್ಟು ಹಣ್ಣಾದ ಮೇಲೆ ನಾವು ಇದನ್ನು ಬಿಸಿಲಿನಲ್ಲಿ ಒಣಗಿಸಿ ಕಪ್ಪು ಬಣ್ಣದ ಮೆಣಸಿನಕಾಳನ್ನ ಪಡಿತೀವಿ. ನೀವೆಲ್ಲರೂ ಕಪ್ಪು ಬಣ್ಣದ ಕಾಳು ಮೆಣಸನ್ನು ನೋಡಿರ್ತೀರ. ಆದರೆ ಮಲೆನಾಡಿನ ಭಾಗದಲ್ಲಿ ಏನು ಮಾಡ್ತಾರೆ, ಬಿಳಿ ಬಣ್ಣದ ಮೆಣಸಿನಕಾಳನ್ನ ಉಪಯೋಗ ಮಾಡ್ತಾರೆ. ಈ ಮಲೆನಾಡಿನ ಜನ ಏನು ಮಾಡ್ತಾರಪ್ಪ ಅಂದರೆ, ಮೆಣಸು ಹಣ್ಣಾಗತ್ತಲ್ಲ, ಅದನ್ನು ಕೊಯ್ದು ಆ ಮೇಲಿನ ಸಿಪ್ಪೆಯನ್ನು ತೆಗೆದು ಅದನ್ನು ಬಿಸಿಲಿನಲ್ಲಿ ಒಣಗಿಸ್ತಾರೆ. ಆಗ ಆ ಸಿಪ್ಪೆಯನ್ನು ತೆಗೆದ ಮೇಲೆ ಏನು ಸಿಗತ್ತಲ್ಲ, ಅದು ಬಿಳಿಯ ಬಣ್ಣದ್ದಾಗಿರುತ್ತೆ. ಆ ಕಾಳು ಬಿಳಿಯ ಬಣ್ಣದ್ದಾಗಿರುತ್ತೆ. ಹಾಗೂ ಅದರ ಮೇಲ್ಮೈ ತುಂಬ ನುಣುಪಾಗಿರೋದ್ರಿಂದ ಮಲೆನಾಡಿನ ಜನ ಅದಕ್ಕೆ ಬೋಳ್ ಕಾಳು ಅಂತಲೇ ಕರೀತಾರೆ. ವೀಕ್ಷಕರಲ್ಲಿ ಮಲೆನಾಡಿನಲ್ಲಿ ಇದ್ದರೆ ಅವರಿಗೆಲ್ಲ ಇದು ಗೊತ್ತಾಗುತ್ತೆ. ಈ ಕಾಳು ಮೆಣಸಿನ ಗುಣಗಳೇನು ಅಂತ ತಿಳ್ಕೊಳ್ಳೋಣ. ನಿಮ್ಗೆ ಗೊತ್ತಿರೋ ಹಾಗೆ ಈ ಮೆಣಸು ಖಾರವಾಗಿರುತ್ತೆ, ತುಂಬ ಉಷ್ಣ ಹಾಗೂ ತೀಕ್ಷ್ಣ ಗುಣಗಳನ್ನು ಹೊಂದಿರುತ್ತೆ. ಇದರಲ್ಲಿ ಹಸಿ ಮೆಣಸು ಅಂದರೆ ಇನ್ನೂ ಒಣಗಿಸಿರಲ್ವಲ್ಲ, ಅದಕ್ಕಿಂತ ಮುಂಚೆ ಇದು ಕಫವನ್ನು ಜಾಸ್ತಿ ಮಾಡುವಂತಹ ಗುಣವನ್ನು ಹೊಂದಿರುತ್ತೆ. ಒಣಗಿಸಿ ಆದಮೇಲೆ ಇದು ಕಫವನ್ನು ಕಡಿಮೆ ಮಾಡುವಂಥ ಅಂದರೆ ಕಫದೋಷವನ್ನು ಶಮನ ಮಾಡುವಂತಹ ಗುಣವನ್ನು ಹೊಂದುತ್ತೆ. ನಾನು ಆಗಲೇ ಹೇಳಿದಾಗೆ ಈ ಬೋಳ್ ಕಾಳು ಅಥವಾ ಬಿಳಿ ಬಣ್ಣದ ಮೆಣಸಿನಕಾಳು ಏನಿದೆ, ಅದರ ಗುಣವನ್ನು ಸಹ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದನ್ನು ಶ್ವೇತ ಮರೀಚ ಅಂತ ಕರೆದಿದ್ದಾರೆ. ನಾನು ಹೇಳಿದ್ನಲ್ಲ, ಮಲೆನಾಡಿನವರು ಈ ರೀತಿ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಹಾಗಾದರೆ ಯಾಕೆ ಇಟ್ಕೊಂಡಿದ್ದಾರೆ, ಯಾಕೆ ಆ ರೀತಿ ಬೋಳ್ಕಾಳನ್ನೇ ಅವರು ಅಡುಗೆಯಲ್ಲಿ ಬಳಸ್ತಾರೆ ಅಂತ ನೋಡಿದ್ರೆ, ಆಯುರ್ವೇದದಲ್ಲಿ ಈ ಬೋಳ್ಕಾಳು ಅಥವಾ ಶ್ವೇತ ಮರೀಚಕ್ಕೆ ಯಾವ ಗುಣ ಹೇಳಿದಾರಪ್ಪ ಅಂತ ನೋಡಿದ್ರೆ, ಅದು ಹೆಚ್ಚು ಉಷ್ಣವೂ ಅಲ್ಲದೆ ತೀಕ್ಷ್ಣವೂ ಅಲ್ಲದೆ ಹೆಚ್ಚಿನ ರೂಕ್ಷತನೆಯನ್ನು ಉಂಟು ಮಾಡದೆ ಕಾಪಾಡತ್ತೆ. ಅದೇ ಕಾರಣಕ್ಕೆ ಮಲೆನಾಡಿನ ಜನ ಈ ಬೋಳ್ಕಾಳನ್ನೇ ತಮ್ಮ ಅಡಿಗೆಯಲ್ಲಿ ಉಪಯೋಗ ಮಾಡ್ತಾರೆ. ಯಾಕೆಂದರೆ ಜಾಸ್ತಿ ಖಾರ ಇರಲ್ಲ ಅಥವಾ ಜಾಸ್ತಿ ಉಷ್ಣವನ್ನು ಮಾಡಲ್ಲ ದೇಹಕ್ಕೆ, ತುಂಬ ತೀಕ್ಷ್ಣ ಗುಣಗಳನ್ನು ಇದು ಹೊಂದಿರಲ್ಲ. ಅದೇ ಕಾರಣಕ್ಕಾಗಿ ಅವರು ಈ ಬೋಳ್ಕಾಳನ್ನು ಉಪಯೋಗ ಮಾಡ್ತಾರೆ. ಈ ಕಾಳು ಮೆಣಸು ಕೂಡ ನಮ್ಮ ಜಠರಾಗ್ನಿಯನ್ನು ವೃದ್ಧಿ ಮಾಡುತ್ತೆ, ಅಂದರೆ ನಮಗೆ ಹಸಿವು ಹೆಚ್ಚಾಗೋ ಹಾಗೆ ಮಾಡುತ್ತೆ. ಹಾಗಾಗಿ ಅದೊಂದು ಅಗ್ನಿ ದೀಪನ ಚೆನ್ನಾಗಿ ಜೀರ್ಣ ಆಗುವಂತಹ ಸಹ ಮಾಡುತ್ತೆ. ಹಾಗಾಗಿ ಇದನ್ನ ಅಜೀರ್ಣದಲ್ಲಿ ಬಳಸ್ತಾರೆ, ಜ್ವರದಲ್ಲಿ ಬಳಸ್ತಾರೆ, ಮೈಕೈ ನೋವಿನಲ್ಲಿ, ಬೇರೆ ಬೇರೆ ರೀತಿಯಾದಂತಹ ಚರ್ಮದ ಕಾಯಿಲೆಗಳಲ್ಲೂ ಬಳಸ್ತಾರೆ. ಈ ಕಾಳು ಮೆಣಸನ್ನು ಕೆಮ್ಮು, ಅಸ್ತಮಾ, ಕ್ಷಯರೋಗ ಇವೇ ಮೊದಲಾದ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳಲ್ಲೂ ಸಹ ಬಳಕೆ ಮಾಡ್ತಾರೆ. ಅಲ್ಲದೆ ಈ ಮೆಣಸಿನ ಕಾಳನ್ನ ನೀವು ಅಡಿಗೆಯಲ್ಲಿ ಬಳಸೋದ್ರಿಂದ ಅದು ಅತಿಯಾದ ಕೊಬ್ಬು ಸಂಗ್ರಹವಾಗೋದನ್ನು ತಪ್ಪಿಸುತ್ತೆ. ಅದೇ ಕಾರಣಕ್ಕಾಗಿ ಇದನ್ನು ಅಡಿಗೆಯಲ್ಲಿ ಬಳಸೋದು. ಹಾಗಾಗಿ ಇದು ಈ ಕೊಬ್ಬಿನ ನಿವಾರಣೆಯಲ್ಲಿ ಅಥವಾ ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಏನು ಶೇಖರಣೆ ಆಗ್ತಾ ಇರುತ್ತೋ ಅದರನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳೋಕ್ಕೂ ಕೂಡ ಸಹಾಯ ಮಾಡುತ್ತೆ. ಈ ಮೆಣಸಿನ ಕಾಳಿನ ಮಿತ ಪ್ರಮಾಣ ಕಣ್ಣಿಗೊಳ್ಳೆಯದು. ಹಾಗಂತ ಇದನ್ನು ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ಮಾನವ ದೇಹದ ಸಂತಾನೋತ್ಪತ್ತಿಯ ಅಂಗಗಳಿಗೆ ಹಾನಿಕಾರಕ ಇದು. ಇವಿಷ್ಟು ಈ ಕಾಳು ಮೆಣಸಿನ ಉಪಯೋಗಗಳು.
ಹಾಗಾದರೆ ಇದನ್ನು ನೀವು ಮನೆಯಲ್ಲಿ ಹೇಗೆ ಬಳಕೆ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಈ ಕಾಳು ಮೆಣಸನ್ನು ಮಲೆನಾಡಿನ ಜನ ಒಂದು ವಿಶಿಷ್ಟವಾಗಿ ಉಪಯೋಗ ಮಾಡ್ತಾರೆ. ಅಲ್ಲಿ ಮಳೆ ಹೆಚ್ಚು, ಜೂನಿಂದ ಪ್ರಾರಂಭ ಆದರೆ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಇಡೀ ವಾತಾವರಣ ಅತಿ ತೇವಾಂಶದಿಂದ ಕೂಡಿರುತ್ತೆ. ಹಾಗಾಗಿ ನೆಗಡಿ, ಕೆಮ್ಮು ಈ ರೀತಿಯ ತೊಂದರೆಗಳು ಹೆಚ್ಚು. ಅದಕ್ಕೆ ಆ ಜನ ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಈ ಕಾಳು ಮೆಣಸಿರುತ್ತಲ್ಲ, ಇದನ್ನು ಒಂದೆರಡು ಕಾಳನ್ನು ಜಜ್ಜಿ ಪುಡಿ ಮಾಡಿ ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ, ಕೊನೆಯಲ್ಲಿ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಲಿಂಬೆ ರಸವನ್ನು ಅಥವಾ ನಿಂಬೆಹಣ್ಣಿನ ರಸವನ್ನು ಹಾಕಿ ಬಿಸಿ ಬಿಸಿಯಾಗೆ ಇದನ್ನು 20 ml ಅಥವಾ ಒಂದು 50 ml ಕುಡಿತಾರೆ. ಹೇಗೆ ನಾವು ಇಲ್ಲೆಲ್ಲ ಟೀ ಕಾಫಿ ಕುಡಿತೀವಲ್ಲ, ಅದೇ ರೀತಿ ಈ ಮೆಣಸಿನ ಸಾರನ್ನು ಅಲ್ಲಿ ಕುಡಿತಾರೆ. ಇದರಿಂದ ದೇಹ ಕೂಡ ಬೆಚ್ಚಗಿರುತ್ತೆ. ಹಾಗೂ ಈ ಮಳೆಗಾಲದಲ್ಲಿ ಸಹಜವಾಗೇ ಎಲ್ಲರಿಗೂ ಹಸಿವೆ ಕಡಿಮೆ ಆಗ್ತಾ ಇರುತ್ತೆ, ಅಥವಾ ಅಗ್ನಿ ದೀಪನ ಏನೋ ಆಗ್ತಾ ಇರಲ್ಲ, ಸರಿಯಾಗಿ ಜೀರ್ಣ ಆಗ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ಈ ಮೆಣಸಿನ ಸಾರನ್ನು ಕುಡಿಯೋದ್ರಿಂದ ಚೆನ್ನಾಗಿ ಹಸಿವೆ ಕೂಡ ಆಗುತ್ತೆ. ಹಾಗೂ ಈ ಕೆಮ್ಮು, ಇನ್ನಿತರ ಅಥವಾ ನೆಗಡಿ ಈ ರೀತಿಯ ಕಾಯಿಲೆಗಳಿಂದ ಕೂಡ ನಾವು ತಪ್ಪಿಸ್ಕೊಳ್ಬಹುದು. ಅಲ್ಲದೆ ಅಷ್ಟೇ ಅಲ್ಲದೆ ಈ ಮಲೆನಾಡಲ್ಲಿ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ನಾವು ಭೋಜನ ಮಾಡ್ತೀವಲ್ಲ, ಆಗ ತುಂಬ ಭೋಜನ ತುಂಬ ಹೆವಿ ಆಗಿದ್ರೆ, ತುಂಬ ಗುರು ಆಗಿದ್ರೆ, ಅಂದರೆ ಜೀರ್ಣಕ್ಕೆ ಕಷ್ಟ ಆಗುವಂಥದ್ದು ಪದಾರ್ಥಗಳಿದ್ದರೆ ಇದ್ದೇ ಇರುತ್ತೆ. ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯಂತಹ ಸಿಹಿ ಪದಾರ್ಥಗಳಿರುತ್ತೆ ಹಾಗೂ ಇನ್ನಿತರ ಪದಾರ್ಥಗಳಿರುತ್ತೆ. ಇದೆಲ್ಲ ನಮಗೆ ಜೀರ್ಣಕ್ಕೆ ಕಷ್ಟ ಆಗತ್ತೆ. ಆಗಲೂ ಸಹ ಭೋಜನದ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಈ ಮೆಣಸಿನ ಸಾರನ್ನು ಬಿಸಿ ಬಿಸಿಯಾಗಿ ಕೊಡ್ತಾರೆ. ಇದರಿಂದ ಅವ್ರು ತಗೊಂಡಂತಹ ಭೋಜನ ಚೆನ್ನಾಗಿ ಜೀರ್ಣ ಆಗುತ್ತೆ. ಈ ರೀತಿಯಾಗಿ ನೀವು ಸಹ ಇಲ್ಲಿ ಅಂದರೆ ಮಲೆನಾಡನ್ನು ಬಿಟ್ಟು ಬೇರೆ ಪ್ರದೇಶದವರು ಅತಿ ಹೆಚ್ಚು ನಿಮ್ಮಲ್ಲಿ ಮಳೆ ಆಗ್ತಾ ಇದ್ದರೆ ಅಥವಾ ತುಂಬ ಚಳಿ ಇದ್ದರೆ ಕಾಫಿ ಟೀ ಕುಡಿಯೋದ್ರ ಬದಲು ಯಾವಾಗಲಾದರೂ ಒಮ್ಮೆ, ಇದನ್ನು ನಾನು ದಿನ ಕುಡಿಬೇಕು ಅಂತ ಹೇಳ್ತಾ ಇಲ್ಲ, ದಿನ ಕುಡಿಯೋದು ಒಳ್ಳೆಯದಲ್ಲ ಕೂಡ, ಯಾವಾಗಲಾದರೂ ಒಮ್ಮೆ ವಾರದಲ್ಲಿ ಒಂದು ಸರಿನೋ ಅಥವಾ 15 ದಿವಸದಲ್ಲಿ ಒಂದು ಸರಿನೋ, ಅಥವಾ ಯಾವಾಗ ಅಲ್ಲಿ ತುಂಬ ಮಳೆ ಇದೆ ಅಥವಾ ತುಂಬ ಚಳಿ ಇದೆ ಅಂಥ ಸಂದರ್ಭದಲ್ಲಿ, ಅಂಥ ದಿನ ನೀವು ಇದನ್ನು ಈ ಮೆಣಸಿನ ಸಾರನ್ನು ಕುಡಿಬಹುದು. ಇದು ರುಚಿಯಲ್ಲೂ ತುಂಬ ಚೆನ್ನಾಗಿರುತ್ತೆ ಹಾಗೂ ನಿಮ್ಮ ದೇಹವನ್ನು ಬೆಚ್ಚಗೂ ಕೂಡ ಇಡುತ್ತೆ. ಈಗೆಲ್ಲ ನಿಮ್ಮ ಅಡುಗೆ ಮನೆಯಲ್ಲಿ ಹಸಿಮೆಣಸು, ಒಣಮೆಣಸು ಬಂದು ನೀವು ಖಾರಕ್ಕೆ ಅದನ್ನೇ ಉಪಯೋಗ ಮಾಡ್ತಾ ಇರ್ತೀರ. ಅದರ ಬದಲು ಈ ಕಾಳು ಮೆಣಸನ್ನು ನೀವು ಉಪಯೋಗ ಮಾಡೋದ್ರಿಂದ, ನಾನು ಆಗಲೇ ಹೇಳಿದ ಹಾಗೆ, ನಮ್ಮ ದೇಹದಲ್ಲಿ ಹೆಚ್ಚಾಗಿ ಕೊಬ್ಬು, ಅತಿ ಹೆಚ್ಚು ಕೊಬ್ಬು ಸಂಗ್ರಹವಾಗೋದು ತಪ್ಪತ್ತೆ, ಚೆನ್ನಾಗಿ ಜೀರ್ಣನೂ ಆಗುತ್ತೆ ನಿಮಗೆ ತಿಂದಂತಹ ಆಹಾರ, ಹಾಗೆ ಚೆನ್ನಾಗಿ ಹಸಿವೆ ಕೂಡ ಆಗುತ್ತೆ. ಕಾಳು ಮೆಣಸನ್ನು ಉಪಯೋಗ ಮಾಡಿ, ಹಾಗಂತ ಇದನ್ನು ಅತಿಯಾಗಿ ಸೇವನೆ ಮಾಡದೆ ಮಿತ ಪ್ರಮಾಣದಲ್ಲಿ ಸೇವಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇವಿಷ್ಟು ಕಾಳು ಮೆಣಸಿನ ಬಗೆಗೆ ಮಾಹಿತಿ.